ಆತ್ಮೀಯ ಸಾಯ ಸ್ಮೃತಿ ವೀಕ್ಷಕರಿಗೆ ನನ್ನ ಸೌರ್ಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಇದನ್ನ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗುಣ ಶುದ್ಧ ಪೌರ್ಣಿಮಾ ಮಂಗಳವಾರ ದಿನಾಂಕ 3/3/2026. ಪಂಚಾಂಗಕ್ಕೆ ಬಂದಾಗ ವಾರ ಮಂಗಳವಾರ, ತಿಥಿ ಪೌರ್ಣಿಮೆ, ಹಗಲು 4 ಗಂಟೆ 40 ನಿಮಿಷವರೆಗೂ, ನಕ್ಷತ್ರ ಬಂದು ಮುಖ ಬೆಳಿಗ್ಗೆ 7 ಗಂಟೆ 29 ನಿಮಿಷವರೆಗೂ, ಯೋಗ ಬಂದು ಸುಕರ್ಮ ಆಗಿರ್ತಕ್ಕಂಥದ್ದು. ಈ ದಿನ ವಿಶೇಷ ಏನಪ್ಪ ಅಂದರೆ ಕೇತುಗ್ರಸ್ತ ಗ್ರಸ್ತೋದಯ ಚಂದ್ರಗ್ರಹಣ. ನೋಡಿ, ಇದು ಬಹಳ ಏನಪ್ಪ ಆಗ್ಬಿಟ್ಟಿದೆ, ಈ ಗ್ರಹಣ ವಿಚಾರಗಳು ಬಹಳ ಕಾಂಪ್ಲಿಕೇಟೆಡ್ ಆಗಿಬಿಟ್ಟಿದೆ. ಒಬ್ಬೊಬ್ಬರು ಅದೊಂದು ಹೇಳ್ತಾ ಇರ್ತಕ್ಕಂಥದ್ದು. ಕೆಲವರು ಗ್ರಸ್ತೋದಯ, ಅದರಿಂದ ಅದನ್ನು ಪಾಲಿಸೋ ಅವಶ್ಯಕತೆ ಇಲ್ಲ ಅಂತಕ್ಕಂಥದ್ದು. ಚಂದ್ರಗ್ರಹಣ ಬೆಳಗ್ಗೆ ಆದರೆ ನಾವು ರಾತ್ರಿ ಏನು ಮಾಡಬೇಕು, ಸ್ನಾನ ಶುದ್ಧಿ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು. ನೋಡಿ, ವರ್ಷಕ್ಕೆ ಸುಮಾರು ಗ್ರಹಣಗಳಾಗುತ್ತೆ. ಗ್ರಹಣವಿಲ್ಲದ ದಿನವೇ ಇಲ್ಲ. ಏನಪ್ಪ ಅಂದರೆ ಚಂದ್ರಗ್ರಹಣ, ಸೂರ್ಯಗ್ರಹಣ ಅಲ್ಲದೆ ನಕ್ಷತ್ರ ಗ್ರಹಣಗಳು ಬಹಳಷ್ಟು ಆಗ್ತಾ ಇರ್ತಕ್ಕಂಥದ್ದು. ಗ್ರಹಗಳಿಗೆ ಅಡ್ಡ ಬರ್ತಕ್ಕಂಥದ್ದು ಬಹಳಷ್ಟು ಆಗ್ತಾ ಇರ್ತಕ್ಕಂಥದ್ದು ನ್ಯಾಚುರಲ್ ಪ್ರಕ್ರಿಯೆ ಇದು. ಇದಕ್ಕೆ ಎಷ್ಟು ಕೊಡಬೇಕು ಅಷ್ಟು ಮಾತ್ರ ಮಹತ್ವ ಕೊಡ್ತಕ್ಕಂಥದ್ದು ಬಹಳ ನಿಮಗೆ ಪ್ರಾಮುಖ್ಯತೆ ಇರತಕ್ಕಂಥದ್ದು. ಅವಾಗ ನಿಮಗೆ ಮಾನಸಿಕ ಶಾಂತಿ ಇರ್ತಕ್ಕಂಥದ್ದು. ಏನೋ ಬಹಳಷ್ಟು ಜನ ಏನಪ್ಪ ಮಾಡ್ತಾರೆ ಅಂದರೆ, ನಮ್ಮಲ್ಲಿ ಜ್ಯೋತಿಷ್ಯ ಅಂದ್ರೆ ಏನಪ್ಪ ಅಂದರೆ ಬೆಳಕನ್ನು ಕೊಡ್ತಕ್ಕಂಥದ್ದು, ಕತ್ತಲಲ್ಲಿರ್ತಕ್ಕಂಥವನ್ನು ಬೆಳಕಿನ ಕಡೆಗೆ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಜ್ಯೋತಿಷ್ಯ ಅಂತ ಕರಿತೀವಿ. ಈ ಜ್ಯೋತಿಷ್ಯ ಆಗಿರ್ತಕ್ಕಂಥವನು ನಿಜವಾದ ಮಾರ್ಗದರ್ಶಕಂತಂಗೆ ತಂದೆ ತಾಯಿ ಗುರು ದೈವ ಎಲ್ಲರಿಗಿಂತ ಹೆಚ್ಚಿರ್ತಕ್ಕಂಥವನು ಜ್ಯೋತಿಷ್ಯಕ್ಕನು. ಅವನು ಮಾರ್ಗದರ್ಶಕನಾಗಿದ್ದು, ಏನಪ್ಪ ನಮಗೆ ತೊಂದರೆ ಆಗ್ತದಪ್ಪ, ಇದರಿಂದ ನೀನು ಭಯ ಬೀಳಬೇಕಾಗಿಲ್ಲ, ಇದಕ್ಕಿಂತ ಸಾಲ್ಯೂಷನ್ ಇದೆ ಅಂಥದ್ದು ಸಾಮಾನ್ಯವಾಗಿರ್ತಕ್ಕಂಥದ್ದು ಪೂರ್ವಕಾಲದ ಪದ್ಧತಿ ಇದು. ಪೂರ್ವಕಾಲದ ಹಂಗೆ ಹೇಳ್ತಾ ಇದ್ದು, ಏನಾಗ್ತದೆ ಬಿಡಪ್ಪ, ಇಷ್ಟು ಮಾತ್ರ ಆಗ್ತದೆ, ಯೋಚನೆ ಮಾಡಬೇಡ, ನಿನಗೆಲ್ಲ ಒಳ್ಳೇದಾಗ್ತದೆ, ಸಿಂಪಲ್ ಆಗಿ ಇದನ್ನು ಇಷ್ಟು ಮಾತ್ರ ಮಾಡ್ಕೊಂತೇಳಿ ಸಾಮಾನ್ಯವಾದ ರೀತಿಯಲ್ಲಿ ಹಳೆ ಕಾಲದಲ್ಲಿ ಅದನ್ನು ಸಾಲ್ವ್ ಮಾಡ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಕೋತಿಕೆ ಪುಣ್ಯ ಬ್ರಹ್ಮಾಂಡವು ಅಂತ ಇಷ್ಟಿದ್ರೆ ಅದನ್ನು ಅಷ್ಟು ಹೇಳ್ತಕ್ಕಂಥದ್ದು. ಅದರಿಂದ ಏನಪ್ಪ ಆಗ್ತದೆ ಅಂದರೆ ಮಾನಸಿಕವಾಗಿ ಅವರಿಗೆ, ಕೆಲವರು ಬಹಳ ವೀಕ್ ಇರ್ತಾರೆ ಮಾನಸಿಕವಾಗಿ, ಅವ್ರಿಗೆ ತೊಂದರೆ ಆಗ್ತಕ್ಕಂಥದ್ದು ಮಾನಸಿಕವಾಗಿ. ನೋಡಿ, ಯಾವುದೇ ಗ್ರಹಣದಿಂದ ಮನುಷ್ಯನಿಗೆ ಏನೂ ಆಗೋದಿಲ್ಲ, ಯಾಕಂದರೆ ಅದು ನ್ಯಾಚುರಲ್ ಫೆನಾಮಿನೋ. ಆದರೂ ಸಹ ಯಾವ ರಾಶಿಯಲ್ಲಿ ಏನೋ ಗ್ರಹಣ ಆಗ್ತಾ ಇರ್ತಕ್ಕಂಥದ್ದು ಅವರಿಗೆ ಸ್ವಲ್ಪ ವ್ಯತ್ಯಾಸ ಆಗ್ತಕ್ಕಂಥದ್ದು, ಜಾಸ್ತಿ ಏನು ವ್ಯತ್ಯಾಸ ಆಗಲ್ಲ, ಸ್ವಲ್ಪ ಇರ್ತಕ್ಕಂಥದ್ರಲ್ಲಿ ದೈನಂದಿನ ಜೀವನದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು. ನ್ಯಾಚುರಲ್ ಅಂದಾಗ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥದ್ದು, ಸಾಮಾನ್ಯ ಇರ್ತಕ್ಕಂಥದ್ದು ಅಂತಕ್ಕಂಥ ಏನೋ ದೈಹಿಕವಾಗಿರ್ತಕ್ಕಂಥ ಮಾನಸಿಕವಾಗಿರ್ತಕ್ಕಂಥ ವ್ಯತ್ಯಾಸಗಳಾಗ್ಬೋದು. ಅದು ಬಿಟ್ಟು ಜೀವನ ಏನು ಪೂರ್ತಿ ಬರ್ಬಾದಾಗೋದಿಲ್ಲ, ಯೋಚನೆ ಮಾಡಬೇಡಿ. ನೋಡಿ, ಈ ದಿನದ ಒಂದು ಗ್ರಸ್ತೋದಯ ಚಂದ್ರಗ್ರಹಣ ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಸಂಭವಿಸ್ತಕ್ಕಂಥದ್ದು. ಆದ್ದರಿಂದ ಪುಬ್ಬ ನಕ್ಷತ್ರ ಸಿಂಹರಾಶಿಯವರಿಗೆ ಸ್ವಲ್ಪ ಗ್ರಹ ಚೇಷ್ಟೆ, ಗ್ರಹ ತೊಂದರೆ ಆಗ್ತಕ್ಕಂಥದ್ದು. ಏನು ಜಾಸ್ತಿ ತೊಂದರೆ ಏನಾಗೋದಿಲ್ಲ, ಸಿಕ್ಕಾಪಟ್ಟೆ ಅವ್ರಿಗೆ ಕಂಪ್ಲೀಟ್ ಅವನು ದಬ್ಬಿ ಬಿಡೋದಿಲ್ಲ. ಅದು ನ್ಯಾಚುರಲ್ ಫೆನಾಮಿನ ಆಗ್ತದೆ. ಅದರಿಂದ ಕೆಲವು ಸಣ್ಣ ಪುಟ್ಟ ತೊಂದರೆಗಳಾಗ್ಬೋದು. ಮನುಷ್ಯನಿಗೆ ಸರಿಪಡಿಸ್ಕೊಳ್ತಕ್ಕಂಥ ತೊಂದರೆಗಳೇ, ಸರಿಪಡಿಸ್ಕೊಳ್ದಾಗಿರ್ತಕ್ಕಂಥ ತೊಂದರೆಗಳು ಏನೂ ಆಗೋದಿಲ್ಲ. ಅದರಿಂದ ನೀವು ಭಯಪಡಬೇಕಾಗಿಲ್ಲ. ಭಾಳಷ್ಟು ಜನ ಇದನ್ನು ಏನೋ ಭಯನ ಎನ್ಕ್ಯಾಶ್ಮೆಂಟ್ ಮಾಡ್ತಕ್ಕಂಥದ್ದು ಬಹಳ, ನಮ್ಮ ಸ್ನೇಹಿತರಿದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಏನೋ ನಿಮಗೆ ಭಯ ಇಟ್ಟವ್ರು ಎನ್ಕ್ಯಾಶ್ಮೆಂಟ್ ಮಾಡ್ತಕ್ಕಂಥದ್ದು. ಏನಪ್ಪ ಮಾಡ್ತಾರೆ, ಕೆಲವರು ಇರತಕ್ಕಂಥ ಒಂದು ಪುಬ್ಬ ನಕ್ಷತ್ರ ಸಿಂಹರಾಶಿಗಿದ್ದರೆ ಅವ್ರು ಏನು ಮಾಡ್ತಾರೆ ಅಂದರೆ, ಯಾವ್ಯಾವುದೋ ಕ್ಯಾಲ್ಕುಲೇಷನ್ ಹಾಕಿ ತ್ರಿಕೋಣ, ಆ ಕೋಣ, ಈ ಕೋಣ, ಬಹುಕೋಣ ಅಂತೇಳಿ, ಈ 4 ರಾಶಿಯವ್ರಿಗೆ ಇಷ್ಟು ಚೆನ್ನಾಗಿಲ್ಲ, ಆ ರಾಶಿಯವ್ರಿಗೆ ಚೆನ್ನಾಗಿಲ್ಲ, ಇವ್ರಿಗೆ ಆ ಫಲ, ಇವ್ರಿಗೆ ಈ ಫಲ, ನೀವೆಲ್ಲ ಒಂದು 100-200 ರೂಪಾಯಿ ನನಗೆ ಕಳಿಸ್ಬಿಡಿ, ನಾನು ನಿಮಗೆ ಶಾಂತಿ ಮಾಡಿಬಿಡ್ತೀನಿ ಅಂತ. ನೋಡಿ, ಒಂದು 200 ರೂಪಾಯಿಗೋ 500 ರೂಪಾಯಿಗೋ 1000 ರೂಪಾಯಿಗೋ 1 ಲಕ್ಷ ರೂಪಾಯಿಗೋ ಮನುಷ್ಯನಿಗೆ ಎಲ್ಲ ಸರಿ ಹೋಗಿದ್ದಿದ್ರೆ ನಾವು ಜನ ಇಲ್ಲಿ ಹೋಗಬೇಕಾಗಿರಲಿಲ್ಲ, ಏನೂ ಮಾಡಬೇಕಾಗಿರಲಿಲ್ಲ, ಕೂತ್ಕೊಂಡು ಕಡೆ ಯಾವನಿಗೂ ಒಂದು ಕೊಟ್ಟು ಸರಿ ಮಾಡ್ಕೊಳ್ತಾ ಇರ್ಬೋದಾಗಿತ್ತು. ಅಂತಹ ಬಹಳಷ್ಟು ಕೇಸುಗಳು ಇವಾಗ ನಡೀತಕ್ಕಂಥದ್ದು. ಅದೇ ಕೆಲಸ ಏನೋ ದೃಶ್ಯ ಮಾಧ್ಯಮಗಳಲ್ಲಿ ನೀವು ಇದಾಗ್ತದೆ, ಅದು ಆಗೋಗ್ಬಿಡ್ತದೆ, ನೀವು ಇಷ್ಟು ಕೊಟ್ಬಿಟ್ರೆ ನಾವು ಶಾಂತಿ ಮಾಡಿಬಿಡ್ತೀವಿ ಅಂತ. ಅಲ್ಲಿ ಶಾಂತಿ ಮಾಡಿದ್ರೆ ಸರೋಗ್ಬಿಡುತ್ತೆ, ಎಲ್ಲೋ ಶಾಂತಿ ಮಾಡಿದ್ರೆ ಸರೋಕ್ಕೆ ಸಾಧ್ಯ ಇದೆಯೇ? ನಮ್ಮ ಕಣ್ಣಿಗೆ, ನಮ್ಮ ಮನಸ್ಸಿಗೆ ಸಂತಸ ಕೊಡ್ತಕ್ಕಂಥ ವಿಷಯಗಳು ಮಾತ್ರ ಅಂಥವು ಮಾತ್ರ ಹೇಳಬೇಕು. ನೋಡಪ್ಪ, ನೀನು ಈಶ್ವರನಿಗೆ ನಮಸ್ಕಾರ ಮಾಡು, ಬಿಲ್ಪತ್ರ ಗಿಡಕ್ಕೆ ನಮಸ್ಕಾರ ಮಾಡು. ನೋಡಪ್ಪ, ಚಂದ್ರನ ಎಲ್ಲಿರ್ತಾನೆ, ಅಕ್ಕಿಲಿರ್ತಾನೆ, ಯಾಕಾದ್ರೆ ಅಕ್ಕಿ ದಾನ ಕೊಡಪ್ಪ, ನೀನು ಸ್ವಲ್ಪ 1 kg ಅಕ್ಕಿ ದಾನ ಕೊಡು, ಅದರಿಂದ ನಿನಗೆಲ್ಲ ಸರೋಗ್ತದೆ ಅಂತಕ್ಕಂಥದ್ದು ಇರತಕ್ಕಂಥದ್ದು. ಇದನ್ನು ಭಾಳ ಸೀರಿಯಸ್ ಆಗಿ ನಾವು ಜನಗಳಲ್ಲಿ ಬಿತ್ತಬಾರ್ದು, ಕೆಟ್ಟ ಭಾವನೆಗಳನ್ನು ಬಿತ್ತಬಾರ್ದು, ಕೆಟ್ಟ ಭಯಗಳನ್ನು ಬಿತ್ತಬಾರ್ದು ಅಂತಕ್ಕಂಥದ್ದು ನನ್ನ ಒಂದು ಅಭಿಮತ. ತಮಗೇನೇನಿದೆ ಅಂತಕ್ಕಂಥದ್ದು ನಾವು ಅದನ್ನು ಹೇಳಲಾರವು. ಅಂದರೆ
ಇನ್ನು ಗ್ರಹಣದ ಬಗ್ಗೆ ಬಂದಾಗ ಗ್ರಹಣ ಸ್ಪರ್ಶಕಾಲ ಬಂದು ಮಧ್ಯಾಹ್ನ 3:13 ಇರ್ತಕ್ಕಂಥದ್ದು. ಮಧ್ಯಕಾಲ ಸಾಯಂಕಾಲ 5 ಗಂಟೆಗೆ. ಅದು ಮೋಕ್ಷ ಕಾಲ ಬಂದು 6:47 ನೋಡಿ, ನಮಗೆ ಯಾರಿಗೆ ನಮ್ಮ ಒಂದು ಕರ್ನಾಟಕ ಆಂಧ್ರ ಪ್ರಾಂತ್ಯಗಳವ್ರಿಗೆ, ನಮ್ಮ ಈ ಪ್ರಾಂತ್ಯಗಳವ್ರಿಗೆ ಆ ಗ್ರಹಣ ಬೆಳಿಗ್ಗೆ ಎಲ್ಲ ಕಾಣಿಸೋದಿಲ್ಲ. ಗ್ರಸ್ತೋದಯ ಅದು ಬೆಳಿಗ್ಗೆ ಪೂರ್ತಿ ಕಾಣೋದಿಲ್ಲ. ಸಾಯಂಕಾಲ ಒಂದು 5:45 6:30 ಕೆಳಗಡೆ ಕಾಣ್ತದೆ. 6ರಿಂದ 6:47 ಕಡೆ ಕೆಳಗೆ ಕಾಣ್ತದೆ. ಅದು ಮುಗಿದೋಗೋ ಸಮಯದಲ್ಲಿ ಅದು ನಮಗೆ ಕಾಣಿಸ್ತಕ್ಕಂಥದ್ದು ಆದ್ದರಿಂದ ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡೋ ಕೆಲಸ ಇಲ್ಲ ಅಂಥೇಳಿ ಬಹಳಷ್ಟು ಗ್ರಂಥಗಳಲ್ಲಿ ಹೇಳಿದ್ದಾರೆ. ಅದನ್ನು ಸಹ ಕೆಲವು ವಿದ್ವಾಂಸರು ಹೇಳಿದ್ದಾರಪ್ಪ, ಭಯ ಬೀಳ್ಬಿಡ್ರೋ, ಇದು ಈ ರೀತಿ ಇದನ್ನು ಗ್ರಸ್ತೋದಯ ಅಂತ. ಆದ್ದರಿಂದ ಯಾರು ಇದನ್ನು ಮನಸ್ಸಿಗೆ ಹೆಚ್ಚಿಟ್ಕೋಬೇಡಿ. ಆ ದೇವರನ್ನು ಚೆನ್ನಾಗಿ ಧ್ಯಾನ ಮಾಡಿ. ದೇವರು ನಮ್ಮನ್ನು ಭೂಮಿಗೆ ಕಳಿಸಿರ್ತಕ್ಕಂಥ ನಮ್ಮನ್ನು ಒಳ್ಳೇದು ಮಾಡೋಕ್ಕೋಸ್ಕರ ನಾವು ಮಾಡ್ಕೊಳ್ಳೋದು ಅದು ಬೇರೆ. ನಮಗೆ ನಾವು ಮಾಡ್ಕೊಳ್ಳೋ ಕಿರಿಕಿರಿಗಳಿದೆಯಲ್ಲ, ನಾವು ಕೆಟ್ಟ ದಾರಿಲಿ ಹೋದರೆ ಕೆಟ್ಟದೇ ಸಿಗ್ತದೆ. ಮಾವಿನ ಗಿಡ ಬೆಳೆಸಿದ್ರೆ ಮಾವಿನ ಹಣ್ಣು ಸಿಗ್ತದೆ, ಬೇವಿನ ಗಿಡ ಬೆಳೆಸಿದ್ರೆ ಬೇವಿನ ಹಣ್ಣು ಸಿಗ್ತದೆ. ಅದು ಬಿಟ್ಟು ಒಂದು ಕೆಲವು ಸಮಯದಿಂದ ನಮ್ಮ ಒಂದು ಅತಿ ಬುದ್ಧಿವಂತಿಕೆಯಿಂದನೋ ಅಥವಾ ನಮಗೆ ಬುದ್ಧಿ ಕಡಿಮೆ ಆಗ್ಯೋ ತೊಂದರೆಗಳಾಗ್ಬೋದು. ಅದಕ್ಕೂ ಸಹ ಇವುಗಳಿಗೆ ಸಂಬಂಧ ಆಗ್ತಕ್ಕಂಥದ್ದಿಲ್ಲ. ಆದಮೇಲೆ ಅದರ ಗ್ರಹಣದ ಬಗ್ಗೆ ಯಾರೂ ಭಯ ಬೀಳಬೇಡಿ. ಸುಮ್ಮನೆ ಈ ಊಹಾಪೋಹಗಳಿರ್ತದೆ. 12 ರಾಶಿ ಇರೋದು, 12 ರಾಶಿಯಲ್ಲಿ ಅವನು 12 ರಾಶಿಗೂ ಕೊಟ್ಬಿಡ್ತಾನೆ. ಅಲ್ಲಿ ಯಾವನಿಗೂ ಒಂದು 2 ರಾಶಿ ಬಿಟ್ಟು ಉಳಿದವ್ರಿಗೆಲ್ಲ ಒಬ್ಬನು ನೀವು ತೊಂದರೆ ಇದೆ, ಅದಿದೆ ಇದಿದೆ ಅಂಥವೇನು ಆಗೋದಿಲ್ಲ. ಈ ಸಿಂಹರಾಶಿಯವರು ಪುಬ್ಬ ನಕ್ಷತ್ರದ, ಅದನ್ನು ಮುಖ ನಕ್ಷತ್ರದವರೆಗೂ ಸಹ ಅದರ ತೊಂದರೆ ಇಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಇರ್ತಕ್ಕಂಥವ್ರಿಗೆ ಏನಾದರೂ ದೈಹಿಕವಾಗೋ ಮಾನಸಿಕವಾಗೋ ಆರೋಗ್ಯದಲ್ಲೋ ವ್ಯತ್ಯಾಸ ಆಗ್ತಕ್ಕಂಥದ್ದು ಉಂಟು ವಿಷಯ ಕಂಪ್ಲೀಟ್ ಅವ್ರೇನು ಬರ್ಬಾದಾಗೋದಿಲ್ಲ ಅಂತಕ್ಕಂಥದ್ದು ನಾನು ನಿಮ್ಗೆ ಹೇಳ್ತಕ್ಕಂಥ ವಿಷಯ. ಆದ್ದರಿಂದ ಈ ಬಗ್ಗೆ ಭಾಳ ಲೈಟಾಗಿ ತೆಗೆದುಕೊಳ್ಳಿ. ಇದೆ ಎಫೆಕ್ಟ್ ಇದೆ, ನಾನು ಇಲ್ಲ ಅಂತ ಹೇಳಲಿಲ್ಲ, ಎಫೆಕ್ಟ್ ಇದೆ. ಅದನ್ನು ಸುಲಭ ರೀತಿಯಲ್ಲಿ ನೀವು ಸಾಲ್ವ್ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತೇನೆ. ಇನ್ನು ನಾವು ಈ ದಿನ ಈ ಗ್ರಹಣ ದಿನದಲ್ಲಿ ಯಾರ್ಯಾರು ಜ್ಯೋತಿಷದಲ್ಲಿ ಏನೇನು ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ಒಬ್ಬೊಬ್ಬರಿಗೆ ಹೇಳ್ತೀನಿ. ಯಾರೂ ಸಹ ಇಲ್ಲಿ ಭಯಪಡ್ತಕ್ಕಂಥದ್ದೇನಿಲ್ಲ. ನೋಡಿ, ಮೇಷರಾಶಿಯವರಿಗೆ ಈ ಗ್ರಹಣ ಸಂದರ್ಭದಿಂದ ಮಿಶ್ರ ಫಲಗಳು. ಏನಪ್ಪ ಅಂದರೆ, ಏನೋ ಆಗಬೇಕಾದ ಕೆಲಸಗಳು ಆ ಸಮಯಕ್ಕೆ ಆಗದೆ ಇರ್ತಕ್ಕಂಥದ್ದು. ರೈತರಿಗೆ ವ್ಯವಸಾಯ ಮಾಡ್ತಾ ಇರ್ತಾರೆ, ಬೆಳೆ ಕೊಯ್ಲು ಕೂಲಿ ಸಿಗದೆ ಇರ್ತಕ್ಕಂಥದ್ದು. ಈ ಅಡಿಕೆ ತೋಟಗಳವ್ರಿಗೆಲ್ಲ ಅಡಿಕೆ ಬಿಡಿಸೋದಕ್ಕೆ ಲೇಬರ್ ಸಿಗದೆ ಇರ್ತಕ್ಕಂಥದ್ದು, ಪೆಸ್ಟಿಸೈಡ್ ಸಿಗದೆ ಇರ್ತಕ್ಕಂಥದ್ದು, ಇಂತಹ ತೊಂದರೆ ಆಗ್ತಕ್ಕಂಥದ್ದು ಮಿಶ್ರ ಫಲ. ನಿಮಗೇನು ನಷ್ಟ ಆಗೋದಿಲ್ಲ, ಮಿಶ್ರ ಫಲ ಆಗ್ತಕ್ಕಂಥದ್ದು. ಲಾಭಾದಾಯಗಳು ಸಾಮಾನ್ಯವಾಗಿರ್ತಕ್ಕಂಥದ್ದು. ಯಾರಿಗೆ ಮೇಷರಾಶಿಯವರಿಗೆ ನಿಮಗೆ ಅದೃಷ್ಟ ಸಂಖ್ಯೆ 1. ನೋಡಿ, ಪೂರ್ವ ದಿಕ್ಕಿನಲ್ಲಿ ನಿಮಗೆ ನೆನೆದ ಕಾರ್ಯಗಳೆಲ್ಲ ನಡೀತಕ್ಕಂಥದ್ದು. ಬಿಳಿಯ ಬಣ್ಣನ ಧರಿಸಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಅಲ್ಲಿಂದ ವೃಷಭ ರಾಶಿಯವರಿಗೆ ಅಶುಭ ಅಂದರೆ ಏನಪ್ಪ ಅಂದರೆ, ಅವರಿಗೆ ಈ ಒಂದು ಮುಂದಿನ ಪಕ್ಷಾಂತರಚಾರದವರೆಗೂ ಸಹ ನೋಡೋದು ಯಾವತ್ತಿಗೂ ಇರೋದಿಲ್ಲ. ಪಕ್ಷಾಂತರಕ್ಕೆ ಮತ್ತೆ ಚೇಂಜ್ ಆಗಿಬಿಡ್ತದೆ. ಮುಂದಿನ ಪಕ್ಷಾಂತರಚಾರ ಯಾವಾಗ ಬರ್ತದೋ ಅದುವರೆಗೂ ಸಹ ಸ್ವಲ್ಪ ಹಣಕಾಸಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಮಿತ್ರರಲ್ಲಿ ಭೇದ ಬರ್ತಕ್ಕಂಥದ್ದು, ಕುಟುಂಬದಲ್ಲಿ ಕಲಹಗಳು ಬರ್ತಕ್ಕಂಥದ್ದು, ಮಕ್ಕಳಿಂದ ನೆಗೆಟಿವ್ ರೆಸ್ಪಾನ್ಸ್ ಬರ್ತಕ್ಕಂಥದ್ದು ಇರ್ತಕ್ಕಂಥದ್ದು. ಆದಮೇಲೆ ಇನ್ನೇನು ಹೆಚ್ಚಿನ ತೊಂದರೆಗಳಿರೋದಿಲ್ಲ. ನಿಮಗೆ 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲದೆ ಮಿಥುನ ರಾಶಿಗೆ ಬಂದಾಗ ನೋಡಿ, ಶುಭ ಫಲ. ಮಿಥುನ ರಾಶಿಯವರಿಗೆ ಗ್ರಹಣದಿಂದ ಕೆಟ್ಟದೇನಾಗಲ್ಲ. ಶುಭ ಫಲ ಅಂದರೆ ಮಾಮೂಲಿ ಅವ್ರಿಗೆ ಏನಪ್ಪ ಅಂದರೆ, ಇವಾಗ ₹1 ಇರೋನಿಗೆ ಅದು 106 ಕೋಟಿ ಆಗೋಕ್ಕೆ ಸಾಧ್ಯವೇ ಇಲ್ಲ, ಅದು ಸುಳ್ಳು. ಆ ₹1 1.5 1.25 ಆ ನಡ್ಕೊಂಡು ಹೋಗುತ್ತೆ ಅವ್ರ ರೇಂಜಲ್ಲಿ, ಅವನ ಕರ್ಮ ರೇಂಜು, ಪೂರ್ವ ಕರ್ಮ ಅಪೃತ ಕರ್ಮಗಳನ್ನ ಭಾಳ ನಿಮಗೆ ಆ ಶಾರ್ಟ್ಸಲ್ಲಿ ಭಾಳ ಹೇಳ್ತಾ ಇದ್ದಾನೆ ಕೆಲವು ವಿಷಯಗಳೆಲ್ಲ. ಆ ರೀತಿಯಲ್ಲಿ ಇವ್ರಿಗೂ ಸ್ವಲ್ಪ ಶುಭ ಫಲ. ಅವ್ರಿಗೆ ಮಾನಸಿಕವಾಗಿ ನೆಮ್ಮದಿ ಇರ್ತದೆ, ಮನೆಯಲ್ಲಿ ಸಂತೋಷ ಇರ್ತಕ್ಕಂಥದ್ದು, ಮಕ್ಕಳಿಂದ ಶುಭ ಸುದ್ದಿ ಬರ್ತಕ್ಕಂಥದ್ದು. 5 ಅದೃಷ್ಟ ಸಂಖ್ಯೆ ಆಗಿರ್ತಕ್ಕಂಥದ್ದು. ಆದಮೇಲೆ ಇವರಿಗೆ ವಾಯುವ್ಯ ದಿಕ್ಕಿನಲ್ಲಿ ಒಳ್ಳೆಯ ಲಾಭ ಇರತಕ್ಕಂಥದ್ದು. ಇವರು ನೀಲಿಯ ಬಣ್ಣ ಹೆಚ್ಚಿಗೆ ಉಪಯೋಗಿಸಿದ್ರೆ ಮುಂದಿನ ಪಕ್ಷಾಂತರಚಾರದವರೆಗೂ ಇವರಿಗೆ ಒಳ್ಳೆಯದಾಗ್ತಕ್ಕಂಥದ್ದು. ಆಮೇಲೆ ಕರ್ಕಾಟಕ ರಾಶಿಗೆ ಬಂದಾಗ 6ಕ್ಕೆ ಹತ್ತಲ್ಲ 3ಕ್ಕೆ ಇಳಿಯಲ್ಲ ಅಂತ ನೋಡಿ, ಮಿಶ್ರ ಫಲ. ಈ ಚಂದ್ರನ ಯಾವಾಗಲೂ ಹುಣ್ಣಿಮೆ ದಿನ ಅಮಾವಾಸ್ಯೆ ದಿನ ಅಲ್ಲಿನ ಪಕ್ಷಾಂತರಚಾರ ಮುಗಿದಿರ್ತದೆ. ಇನ್ನೊಂದು ಪಕ್ಷಾಂತರಚಾರದವ್ರಿಗೆ ಏನು ಬರ್ತಕ್ಕಂಥ ವಿಷಯ ಬಹಳಷ್ಟು ವಿಷಯಗಳಲ್ಲಿ ಹೇಳ್ತಾನೆ ಇರ್ತೀವಿ. ಈ ಹುಣ್ಣಿಮೆ ಆಗೋದ್ರೆ ತಿರ್ಗಿ ಅದು ಕೃಷ್ಣ ಪಕ್ಷ ಬರ್ತದಲ್ಲ, ಅವಾಗ ಮತ್ತೆ ಮಾಮೂಲಿ ಪಕ್ಷಾಂತರಚಾರಗಳಿರ್ತದೆ, ಅದ್ರ ಆಗ್ತಕ್ಕಂಥದ್ದು ಮಿಶ್ರ ಫಲ. ಮಿಶ್ರ ಫಲ ಅಂದ್ರೇನೋ, ಏನೋ ಆಗದೆ ಇರ್ತಕ್ಕಂಥದ್ದು 90% ಅಶುಭ ಆಗ್ತಕ್ಕಂಥದ್ದು, 10% ಶುಭ ಆಗ್ತಕ್ಕಂಥದ್ದು. ಯಾವುದಕ್ಕೂ ತೊಂದರೆ ಇಲ್ಲ. ಹಣಕಾಸು ಆರ್ಥಿಕ ಮುಗ್ಗಟ್ಟೇನು ಬರೋದಿಲ್ಲ. ಆರೋಗ್ಯವಾಗಿ ಸಹ ಈ ಕಟಕ ರಾಶಿಯವರಿಗೇನು ತೊಂದರೆ ಆಗೋದಿಲ್ಲ. ಆದಮೇಲೆ ನಿಮಗೆ ಸಂಖ್ಯೆ ಅದೃಷ್ಟ 7. ನೀವು ಉತ್ತರ ದಿಕ್ಕಿನಲ್ಲಿ ನಿಮಗೆ ಒಳ್ಳೆಯ ಲಾಭಾಂಶ ಇರ್ತಕ್ಕಂಥದ್ದು. ನೀವು
ನೋ ನೀವು ಕೇಸರಿ ಬಣ್ಣ ಬಳಸಿ ನಿಮಗೆ ಒಳ್ಳೇದಾಗ್ತಕ್ಕಂಥದ್ದು ಕರ್ಕಾಟ ರಾಶಿಯವರಿಗೆ ಅಲ್ಲ ಸಿಂಹರಾಶಿಯವರಿಗೆ. ನೋಡಿ ಇದು ಸಿಂಹರಾಶಿಯವರಿಗೆ ಅಶುಭ. ಯಾರಿಗೆ? ಎಲ್ಲರಿಗೂ ಅಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿಯವ್ರು, ಮುಖ ನಕ್ಷತ್ರ ಸಿಂಹರಾಶಿಯವರಿಗೆ ಭಯ ಬೀಳ್ಬೇಡಿ ನೀವು, ನಿಮಗೆ ಮಾಮೂಲಿ ನಡ್ಕೊಂಡು ಹೋಗ್ತದೆ. ಅಶುಭ ಅಂದರೆ ಏನೋ ಹೆಚ್ಚುಕಟ್ಟಲು ಏನಾಗೋದಿಲ್ಲ, ಏನೋ ಮನಸ್ಸಿಗೆ ನೆಮ್ಮದಿಯಲ್ಲಿರ್ತಕ್ಕಂಥದ್ದು, ಕೆಲಸಗಳಲ್ಲಿ ನಿಧಾನ ಆಗ್ತಕ್ಕಂಥದ್ದು. ನೋಡಿ ನಿಮಗೇನು ಆಕಾಶದಿಂದ ಕಲ್ಲೇನು ತಲೆ ಮೇಲೆ ಬಂದು ಬೀಳೋದಿಲ್ಲ, ಭಯ ಬೀಳ್ಬೇಡಿ ನೀವು. ಸಿಂಪಲ್ಲಾಗಿ ನಿಮ್ಗೆ ಏನಪ್ಪ ಅಂದರೆ ನಿಮ್ಗೆ ತೊಂದರೆ ಆಗ್ತದೆ, ಏನಪ್ಪ ಅಂದರೆ ಸಮಯಕ್ಕೆ ಸಕ್ಕ ಕಾರ್ಯಗಳಾಗೋದಿಲ್ಲ, ಲಾಭಾಂಶ ಇರೋದಿಲ್ಲ ವ್ಯಾಪಾರದಲ್ಲಿ. ಅದೇ ರೀತಿಯಾಗಿ ನಿಮ್ಗೆ ಯಾರೋ ಕೊಡ್ತೀವಿ ಅಂದಿರ್ತಾರೆ, ಅವ್ರು ಕೊಡೋಲ್ಲ, ಮಂದಚೇಷ್ಟೆ ಬರ್ತಕ್ಕಂಥದ್ದಿದೆ ಸಿಂಹರಾಶಿಯವ್ರಿಗೆ. ನೀವು ಈ ಪಕ್ಷಾಂತರ ಆದಮೇಲೆ ಮತ್ತೆ ಮಾಮೂಲಿ ಸ್ಥಿತಿಗೆ ಬರ್ತಾರೆ. ಇದು ಬೆಳಗ್ಗೆ ಸೂರ್ಯನ ಹುಡ್ತಾನೆ, ಸಾಯಂಕಾಲ ಮುಳುಗ್ತಾನೆ, ರಾತ್ರಿ ಕತ್ತಲಿರ್ತದೆ, ಬೆಳಗ್ಗೆ ಬೆಳಕಿರ್ತದೆ ಅಂತಕ್ಕಂಥ ವಿಷಯ ಆಗಿರ್ತಕ್ಕಂಥದ್ದು. ನೀವು ಭಯಬೇಕಾಗಿಲ್ಲ. ನೀವು ಲಕ್ಷ್ಮೀ ಜನಾರ್ದನ ಧ್ಯಾನ ಮಾಡಿ, ನಾರಾಯಣ ನಾರಾಯಣ ಗೋವಿಂದ ಅಂತ ಧ್ಯಾನ ಮಾಡಿ, ನಿಮಗೆ ಸಿಂಹರಾಶಿಯವರಿಗೆ ಎಲ್ಲ ಒಳ್ಳೇದಾಗ್ತಕ್ಕಂಥದ್ದು. ಅಲ್ಲದೆ ನೀವೇನಪ್ಪ ಅಂದರೆ ಅಕ್ಕಿನ ದಾನ ಕೊಡಿ. ಯಾರಿಗಾದರೂ ಬ್ರಾಹ್ಮಣರಿಗೆ ಹೋಗಿ ದೇವಸ್ಥಾನದಲ್ಲಿ ಅಕ್ಕಿನ ದಾನ ಕೊಟ್ಬಿಟ್ಟು, ಎಷ್ಟೋ ಸೋಮವಾರಗಳು 3 ಸೋಮವಾರ ಕೊಡಿ. ಏನೋ ತಂಡುಲ ದಾನ ಅಂತೀವಿ. 2 ಅದೃಷ್ಟ ಸಂಖ್ಯೆ ನಿಮಗೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿಯ ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಇನ್ನು ಕನ್ಯಾ ರಾಶಿಗೆ ಬಂದಾಗ ನೋಡಿ ಇವ್ರಿಗೆ ಅಶುಭ ಪೂರ್ತಿ. ಕನ್ಯಾ ರಾಶಿವರೆಗೂ ಈ ಒಂದು ಪಕ್ಷಾಂತರಚಾರದವ್ರಿಗೂ ಸ್ವಲ್ಪ ತಾಪತ್ರಗಳಾಗ್ತದೆ, ಹಣಕಾಸು ಹೊಂದಿಸೋದು ಕಷ್ಟ ಆಗ್ತದೆ, ಮಕ್ಕಳಿಂದ ಅಶುಭ ಸುದ್ದಿಗಳು ಬರ್ತಕ್ಕಂಥದ್ದು ಏನೋ, ಮತ್ತು ಮನೆಯಲ್ಲಿ ಸ್ಥಿರತೆ ಇಲ್ಲದಿರ್ತಕ್ಕಂಥದ್ದು, ಕೆಲವೆಲ್ಲ ತೊಂದರೆ ಇದೆ. ಆದ್ದರಿಂದ ಅಷ್ಟು ಹೆಚ್ಚಿಗೆ ಗಮನಕ್ಕೆ ಹಾಕೋಬೇಡಿ. 1 ವಾರ 8 ದಿನ ಆಗೋದ್ರೆ ಪಕ್ಷಾಂತರ ಆಗ್ತದೆ, ಆಟೋಮೆಟಿಕ್ಕಾಗಿ ಸರೋಗ್ತದೆ ನಿಮಗೆ. ನೀವೇನಪ್ಪ ಮಾಡಂದರೆ ಗುರುಧ್ಯಾನ ಮಾಡಿ. ಗುರುಧ್ಯಾನ ಮಾಡಿದ್ರೆ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಜೊತೆಗೆ ಚಂದ್ರನನ್ನು ದಿನಾಗಲೂ ಪೂಜಿಸಿ, ಬೆಳಗ್ಗೆ ಸಾಯಂಕಾಲದ ಹೊತ್ತು ಚಂದ್ರನಿಗೆ ನಮಸ್ಕಾರ ಮಾಡಿ, ಆಮೇಲಕ್ಕೆ ಸಾಧ್ಯವಾದರೆ ಸಂಕಷ್ಟದ ದಿನ ಚಂದ್ರನನ್ನು ನೋಡಿ ನೀವು ಊಟ ಮಾಡಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಸಂಕಷ್ಟದಲ್ಲಿ ನಿಮಗೆ ಸಾಲ್ಯೂಷನ್ ಇದೆ. 4 ಅದೃಷ್ಟ ಸಂಖ್ಯೆ ಇರ್ತಕ್ಕಂಥದ್ದು. ಆದಮೇಲೆ ಪಶ್ಚಿಮ ಅದೃಷ್ಟ ದಿಕ್ಕು, ಹಸಿರು ಬಣ್ಣ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ತುಲಾರಾಶಿಗೆ ಬಂದಾಗ ಶುಭ ಫಲ ನೋಡಿ. ತುಲಾರಾಶಿಯವ್ರಿಗೆ ಒಳ್ಳೆಯ ಫಲಗಳು, ಓದೋ ವಿದ್ಯಾರ್ಥಿಗಳಿಗಾದರೆ ಒಳ್ಳೆ ಫಾರ್ಮಾಲಿಟಿ ಸಿಗ್ತಕ್ಕಂಥದ್ದು, ವ್ಯಾಪಾರಸ್ಥರುಗಳೇ ಲಾಭ ಸಿಗ್ತಕ್ಕಂಥದ್ದು, ಉದ್ಯೋಗಗಳಿಗೆ ನೌಕರರಿಗೆ ಭಾಳ ಸಂತೋಷವಾಗಿ ಇರ್ತಕ್ಕಂಥದ್ದು. ಯಾವತ್ತೂ ಇರಲ್ಲ ಈ ಸಂತೋಷಗಳು. ನೆಕ್ಸ್ಟ್ ಪಕ್ಷಾಂತರ ಚಾರದವ್ರಿಗೆ ಆಮೇಲೆ ಸ್ವಲ್ಪ ಚೇಂಜ್ ಆಗ್ತಕ್ಕಂಥದ್ದು. ಆದ್ಮೇಲೆ 6 ಅದೃಷ್ಟ ಸಂಖ್ಯೆ. ಅದೇ ರೀತಿಯಲ್ಲಿ ವಾಯುವ್ಯ ಅದೃಷ್ಟ ದಿಕ್ಕು ನಿಮಗೆ. ಅದೇ ರೀತಿಯಲ್ಲಿ ನಿಮಗೆ ಕೇಸರಿಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಎಲ್ಲ ಶುಭ ಫಲಗಳೇ ವೃಶ್ಚಿಕ ರಾಶಿಯವರಿಗೆ. ಏನೋ ಈ ಒಂದು ಗ್ರಹಣದ ತಾತ್ಕಾಲಿಕವಾಗಿ, ಎಲ್ಲ ತಾತ್ಕಾಲಿಕ ಗ್ರಹಣಗಳಾಗ್ತಕ್ಕಂಥ ಫಲಗಳು ತಾತ್ಕಾಲಿಕ, ಪರ್ಮನೆಂಟ್ ಯಾವುದೂ ಆಗೋದಿಲ್ಲ. ಅದಕ್ಕೋಸ್ಕರ ತಲೆ ಕೆಡಿಸ್ಕೋಬೇಕಾಗಿಲ್ಲ ನೀವು. ಈ ತಾತ್ಕಾಲಿಕ ಫಲ ಶುಭ ಫಲ ಆಗಿರ್ತಕ್ಕಂಥದ್ದು. ಮುಂದಿನ ಪಕ್ಷಾಂತರಕ್ಕೆ ಅಂದರೆ ವ್ಯತ್ಯಾಸ ಆದರೂ ಆಗ್ಬೋದಾಗಿರ್ತಕ್ಕಂಥದ್ದು. ನಿಮಗೆಲ್ಲ ಶುಭ ಇರ್ತಕ್ಕಂಥದ್ದು. ಹಣಕಾಸು ಕೊರತೆ ಇರೋದಿಲ್ಲ, ಸಂತೋಷ ಇರ್ತದೆ, ಮನೆಯಲ್ಲಿ ನೆಮ್ಮದಿ ಇರ್ತದೆ, ಮಕ್ಕಳಿಂದ ಶುಭ ಸುದ್ದಿಗಳು ಬರ್ತವೆ, ಈ ವ್ಯಾಪಾರಸ್ಥರಿಗೆ ವ್ಯಾಪಾರ ಆಗ್ತದೆ, ರೈತರಿಗೆ ಒಳ್ಳೆಯ ಬೆಳೆ ಬರ್ತಕ್ಕಂಥದ್ದು. 8 ಅದೃಷ್ಟ ಸಂಖ್ಯೆ. ಅದೇ ರೀತಿಯಲ್ಲಿ ಈಶಾನ್ಯ ದಿಕ್ಕಿನಲ್ಲಿ ನಿಮಗೆ ಶುಭ ಫಲಗಳಿರ್ತಕ್ಕಂಥದ್ದು. ಆದಮೇಲೆ ನೀವು ಕಿತ್ತಳೆಯ ಬಣ್ಣ ಬಳಸಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಅಲ್ಲಿಂದ ಧನುಸ್ ರಾಶಿಗೆ ಬಂದಾಗ ಮಿಶ್ರ ಫಲ. 6 ಹತ್ತಲ್ಲ 3 ಕೀಳಿಲ್ಲ ಅಂತ ಅವಾಗಲೇ ಹೇಳ್ತಾ ಇದ್ನಲ್ಲ, ನಿಮಗೆ ಮಿಶ್ರ ಫಲಗಳು. ಏನೋ ಅಂದುಕೊಂಡ ಕಾರ್ಯಗಳು ಮುಂದಿನ ಪಕ್ಷಾಂತರದವರೆಗೂ ಹೆಚ್ಚುಗಟ್ಟಲೆ ಆಗೋದಿಲ್ಲ. ಆದ್ದರಿಂದ ನೀವು ಭಯಪಡಬೇಕಾಗಿಲ್ಲ. ಮುಂದಕ್ಕೆ ಒಂದು ದಿನ ಒಳ್ಳೆಯದಾಗ್ತಕ್ಕಂಥದ್ದು ನಿಮಗೆ. ನೀವೇನಪ್ಪ ಮಾಡಿ ಅಂದರೆ ಶಿವಾಲಯಕ್ಕೆ ಭೇಟಿ ಕೊಡಿ. ಶಿವಾಲಯಕ್ಕೆ ಭೇಟಿ ಕೊಟ್ಟು ಶಿವನನ್ನು ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ. ಅದೇ ರೀತಿಯಲ್ಲಿ ಬಿಳಿ ಅದೃಷ್ಟ ಬಣ್ಣ ಪೂರ್ವ ಅದೃಷ್ಟ ದಿಕ್ಕಾಗಿರ್ತಕ್ಕಂಥದ್ದು. ಇನ್ನು ಮಕರ ರಾಶಿಗೆ ಪೂರ್ತಿ ಅಶುಭ. ಮಕರ ರಾಶಿಯವ್ರಿಗಂತೂ ಸ್ವಲ್ಪ ಎಫೆಕ್ಟ್ ಆಗ್ತದೆ. ನಿಮಗೆ ಹಣಕಾಸು ತೊಂದರೆ ಆಗ್ತದೆ, ನಿಮಗೆ ಮೋಸ ಹೋಗ್ತೀರಿ. ಈ ಮಕರ ರಾಶಿಯವರು ಯಾರಿಂದಲೋ ಮೋಸ ಹೋಗ್ತೀರಿ. ನೀವು ಹಣಕಾಸಲ್ಲಿ ಮೋಸ ಹೋಗ್ತಿರೋ, ವ್ಯವಹಾರದಲ್ಲಿ ಮೋಸ ಹೋಗ್ತಿರೋ, ಯಾವುದೋ ಒಂದು ರೀತಿಯಲ್ಲಿ ನೀವು ಮೋಸ ಹೋಗ್ತಕ್ಕಂಥದ್ದಿದೇನೋ ನಮ್ಮ ಒಂದು ಲೆಕ್ಕಾಚಾರದ ಪ್ರಕಾರ. ಭಯ ಪಡಬೇಡಿ, ನಿಮಗೆ ಅದೆಲ್ಲ ಸರಿ ಹೋಗ್ತದೆ. ಮುಂದಿನ ಪಕ್ಷಾಂತರದಲ್ಲಿ ಒಂದಲ್ಲ ಹಣಕಾಸಲ್ಲಿ ನೀವು ಮೋಸ ಹೋಗಿದರೆ ಆಟೋಮೆಟಿಕ್ಕಾಗಿ ಕರ್ಮ ರಿಟರ್ನ್ಸ್, ತೊಂದರೆ ಇಲ್ಲ ಅಂತ ತಮಗೆ ಹೇಳ್ತೀನಿ. ನೀವು 4 ಅದೃಷ್ಟ ಸಂಖ್ಯೆ ಆಗಿರ್ತಕ್ಕಂಥದ್ದಾದ್ಮೇಲೆ ನಿಮಗೆ ನೈಋತ್ಯ ದಿಕ್ಕು ಬಹಳ ಲಾಭಕರವಾಗಿರ್ತಕ್ಕಂಥ ದಿಕ್ಕು. ನೀವು ನೈಋತ್ಯ ದಿಕ್ಕಿನಲ್ಲಿ ಹೆಚ್ಚುಕಟ್ಟಲೆ ವ್ಯಾಪಾರ ಮಾಡಿ. ಅದೇ ರೀತಿಯಲ್ಲಿ ನೀವು ಶಿವಾಲಯಕ್ಕೆ ಭೇಟಿ ಕೊಡಿ. 3 ಸೋಮವಾರ ಶಿವನನ್ನು ಪೂಜಿಸಿ. ನಿಮ್ಮ ಅಶುಭ ಫಲಗಳು, ನಿಮಗಿರ್ತಕ್ಕಂಥ ತೊಂದರೆಗಳು ನಿವಾರಣೆ ಆಗ್ತಕ್ಕಂಥದ್ದು. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಮಿಶ್ರ ಫಲಗಳು. ಮಿಶ್ರ ಫಲ ಅಂದರೆ ಗೊತ್ತಲ್ಲ, ಏನೋ ಹೆಚ್ಚುಗಟ್ಟಲೆ ತೊಂದರೆ ಆಗದೆ ಇರ್ತಕ್ಕಂಥದ್ದು, ಅನುಕೂಲ ಆಗದೆ ಇರ್ತಕ್ಕಂಥದ್ದು, ಎಲ್ಲದರಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು. ಏನೋ ಇದು ಸ್ವಲ್ಪ ದಿನ ಇರ್ತಕ್ಕಂಥದ್ದು. ನೀವು ಸಹ ಈ ಬಗ್ಗೆ ಏನೋ ಯೋಚನೆ ಮಾಡೋ ಕೆಲಸ ಇಲ್ಲ. ನೀವು ನವಗ್ರಹ ದೇವಸ್ಥಾನಕ್ಕೆ ಹೋಗಿ, ನಮ್ಮ ಸೂರ್ಯಾಗೆ ಚಂದ್ರಾಯ ಮಂಗಳಾಗಿ ಬುಧಾಗೆ ಅಂತ ಚಂದ್ರಗ್ರಹದ ಮೇಲೆ ಏನಪ್ಪ ಮಾಡಿ ಅಂದರೆ ನೀವು ಬಿಳಿಯ ಹೂವು, ಚಂದ್ರನ ಪಾದ ಮೇಲೆ ಬಿಳಿಯ ಹೂವು ಇಟ್ಟು ಪೂಜೆ ಮಾಡಿ. ನಿಮಗೆ ಶುಭ ಫಲ ಸಿಗ್ತಕ್ಕಂಥದ್ದು. ನಿಮಗೆ ಆಗ್ತಕ್ಕಂಥ ಒಂದು
ಅಶುಭ ಫಲಗಳು ಕಡಿಮೆ ಮಿಶ್ರ ಫಲ ಕಡಿಮೆ ಆಗ್ತಕ್ಕಂಥದ್ದು 7 ಅದೃಷ್ಟ ಸಂಖ್ಯೆ. ಅದೇ ರೀತಿಯಲ್ಲಿ ವಾಯುವ್ಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಇನ್ನು ಮೀನರಾಶಿಗೆ ಬಂದಾಗ ಎಲ್ಲ ಶುಭ ಫಲಗಳು, ಏನೂ ತೊಂದರೆ ಇಲ್ಲ. ಹಣಕಾಸು ಒಳಹರಿವು ಚೆನ್ನಾಗಿದೆ, ಮಕ್ಕಳಿಂದ ಶುಭ ಸುದ್ದಿಗಳಿದೆ, ಬೇರೆ ದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳಿಂದ ಒಳ್ಳೆ ಶುಭದಾಯಕವಾಗಿರ್ತಕ್ಕಂಥ ದಿನ ಆಗಿರ್ತಕ್ಕಂಥ ಆದ್ಮೇಲೆ ನಿಮಗಂತೂ ಒಳ್ಳೆಯ ದಿನ ಆಗಿರ್ತಕ್ಕಂಥದ್ದು. ಮೀನರಾಶಿಯವರಿಗೆ ನಿಮಗೆ ಅದೃಷ್ಟ ಸಂಖ್ಯೆ 8, ನಿಮ್ಮ ಅದೃಷ್ಟ ದಿಕ್ಕು ಈಶಾನ್ಯ, ಅದೇ ರೀತಿಯಲ್ಲಿ ಕಿತ್ತಳೆಯ ಬಣ್ಣ ನಿಮ್ಮ ಅದೃಷ್ಟ ಬಣ್ಣ ಆಗಿರ್ತಕ್ಕಂಥದ್ದು. ಆದಮೇಲೆ ಇದು ದ್ವಾದಶ ರಾಶಿಗಳ ಗೋಚಾರ ಫಲ. ನೀವು ಸಹ ಸಾಯಂಕಾಲ 6 ಗಂಟೆ ಆದಮೇಲೆ ಗ್ರಹಣನ ಕಣ್ಣಲ್ಲಿ ನೋಡುವುದೇನು ಮೋಡಗಳು ಬರದೆ, ಮಳೆಯ ವಾತಾವರಣ ಇಲ್ಲದೇ ಇದ್ದರೆ, ನೀವು ಮೋಡ ಕವಿದ ವಾತಾವರಣ ಇಲ್ಲದೆ ನೀವು ಸಹ ಗ್ರಹಣ ಪೂರ್ತಿ ಕಾಣೋದಿಲ್ಲ, ಒಂದು ಸ್ವಲ್ಪ 10% ಕಾಣ್ತದೆ, ಗೆರೆ ಕಾಣ್ದಂಗೆ ಕಾಣ್ತದೆ, ಕಣ್ಣಿನ ರೆಪ್ಪೆ ಕಾಣ್ದಂಗೆ ಕಾಣ್ತದೆ. ಅದನ್ನು ಗಮನಿಸ್ಬೋದು ಏನೋ. ಅದರಿಂದ ನಿಮಗೇನು ತೊಂದರೆ ಆಗ್ತಕ್ಕಂಥದ್ದಿಲ್ಲ. ಆದರೆ ಬಸ್ರಿ ಹೆಣ್ಮಕ್ಳು ಮಾತ್ರ ಏನೋ ಯಾರೂ ಮನೆಯಿಂದ ಹೊರಗೆ ಬರಬೇಡಿ, ಅಥವಾ ಮನೆಗಳಲ್ಲಿ ಇದ್ಬಿಡಿ ಆರಾಮಾಗಿ. ಅದೇ ರೀತಿಯಲ್ಲಿ ನೀವು ಬೆಳಗ್ಗೆ ಒಂದು 12 ಗಂಟೆಗೆ ಊಟ ಮಾಡಿ, ಮಕ್ಕಳಿಗೆ ವೃದ್ಧರಿಗೆ 12:30 ಕೊಡಿ. ಉಳಿದವರೆಲ್ಲ ಉಪವಾಸ ಮಾಡ್ತಕ್ಕಂಥವ್ರು, ಯಾರಾದರೂ ಶ್ರಾದ್ದ ಮಾಡ್ತಕ್ಕಂಥವ್ರು ಈ ಹುಣ್ಣಿಮೆ ತಿಥಿಯನ್ನು ಮಾರನೇ ದಿನ ಮಾಡಬೇಕು. ಚೆನ್ನಾಗಿ ತಿಳ್ಕೊಳ್ಳಿ, ಯಾಕಂದರೆ ಮಲಿನವಾಗಿರುತ್ತಲ್ಲ ದಿನ. ಆ ಶ್ರಾದ್ದ ಕಾರ್ಯವನ್ನು ನೀವು ಬುಧವಾರ ಮಾಡಿ, ಅಂದರೆ ಪೌರ್ಣಮಿ ತಿಥಿಗಳೆಲ್ಲ ಬುಧವಾರ ಆಗಬೇಕಾದ್ಮೇಲೆ ಚೆನ್ನಾಗಿ ತಿಳ್ಕೊಳ್ಳಿ. ಇದು ಈ ದಿನದ ವಿಶೇಷ. ಆದಮೇಲೆ ತಮ್ಮೆಲ್ಲರಿಗೂ ಸಾಯಿ ಸ್ಮೃತಿಯಿಂದ ವಂದನೆಗಳು. ನಿಮಗೆ ಆ ಪರಮೇಶ್ವರ ದಯದಿಂದ ಯಾವುದೇ ತೊಂದರೆಗಳಾಗದೆ ಎಲ್ಲ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀವಿ. ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ವಿಷಯಗಳು ಶೇರ್ ಮಾಡಿ. ನಾವು ಯಾಕಂದರೆ ನೇರ ನುಡಿ ನಮ್ಮದು, ಡೈರೆಕ್ಟಾಗಿ ಹೇಳಿರ್ತೀವಿ ಏನಾಗ್ತದೆ ಅಂತಕ್ಕಂಥದ್ದನ್ನು ಸ್ಟಡಿ ಮಾಡಿ ಹೇಳ್ತೀವಿ. ತಾವೆಲ್ಲರೂ ಏನೋ ಭಯ ಬೀಳ್ಬೇಡಿ. ಗ್ರಹಣ ಅಂಥದ್ದು ಯಾವುದೋ ಒಂದು ನ್ಯಾಚುರಲ್ ಫೆನಾಮಿನ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಕೋಬೇಡಿ. ಹೆಚ್ಚಿಗೆ ಪ್ರತಿ ವರ್ಷವೂ ಆಗ್ತಾ ಇರ್ತದೆ. ಆದ್ದರಿಂದ ನೀವು ಅದ್ರಿಗೆ ಭಯಪಡಬೇಕಾಗಿಲ್ಲ ಅಂಥೇಳಿ ಈ ದಿನದ ವಿಶೇಷ ಕಾರ್ಯಕ್ರಮ ಇದು. ಈ ದಿನ ಮಾಡಿರೋದು ನನ್ನ ವಿಶೇಷ ಕಾರ್ಯಕ್ರಮ ಈ ಗ್ರಹಣದ ಬಗ್ಗೆ. ಯಾಕಂದರೆ ಗ್ರಹಣದ ಬಗ್ಗೆ ನೀವು ಭಾಳಷ್ಟು ಕೇಳಿಬಿಟ್ಟಿರ್ತೀರಿ. ಆದ್ದರಿಂದ ಈ ದಿನ ನಮ್ಮದು ಒಂದು ಸ್ವಲ್ಪ ಕೇಳಿ, ಇದನ್ನು ನೋಡಿ, ಇದನ್ನು ಗಮನಿಸಿ, ಇದ್ರ ಬಗ್ಗೆ ಕಾಮೆಂಟ್ ಮಾಡಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮಾಡಿಬಿಡ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಆದಮೇಲೆ ಜೈ ಶ್ರೀರಾಮ್.